ಇದೊಂಥರ ಚೆನ್ನಾಗಿದೆ ಕಣೋಣ ಪ್ಲೇಸ್ ಅಲ್ವಾ. ಹೌದು, ಆರಾಮ್ಸೆ ಮಲಗ್ಬೋದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಬಗನು ನಾಚಿಸು ಹುಡುಗಿಯ ಇಂಡಿಯ ಮಂಡಿಯ ಬೆಡಗಿಯ. ಸೊ ಫೈನಲಿ ಆಫ್ಟರ್ 1 year ಬ್ಯಾಕ್ ಹೋಗಿದ್ವಿ ಮಂತ್ರಾಲಯಕ್ಕೆ. ಇವಾಗ ಮತ್ತೆ ಬಂದಿದ್ವಿ. ಥ್ಯಾಂಕ್ ಯು ಸೋ ಮಚ್ 1K ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಇವತ್ತು ಮಂತ್ರಾಲಯಕ್ಕೆ ಬಂದಿರೋದು ತುಂಬ ಸ್ಪೆಷಲ್. ಬಿಕಾಸ್ 1 year ಬ್ಯಾಕ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಬಂದಿದ್ದು. ಸೊ ಇವತ್ತು ಮಾನಿಟೈಸೇಷನ್ ಆದಮೇಲೆ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಯಾರ್ಯಾರು ಸಪೋರ್ಟ್ ಮಾಡ್ತೀರಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಆಲ್ರೆಡಿ ರೆಡಿ ಆಗಿದ್ದೀವಿ, ಹೋಗೋಣ ಬನ್ನಿ. ಆ್ಯಂಡ್ ಯಮುನಾ ನಮ್ಮ ಅತ್ತಿಗೆ ಅಲ್ಲಿ ಆಲ್ರೆಡಿ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಇನ್ನು ಮಿಕ್ಕಿದವರೆಲ್ಲರೂ ಅಲ್ಲಿ ನಿಂತಿದ್ದಾರೆ. ಜಾಸ್ತಿ ಮಾತಾಡಲ್ಲ ಗೈಸ್, ಇವತ್ತು ವಾಯ್ಸ್ ಓವರ್ ಕೊಡ್ತೀನಿ. ಪವಿಯಕ್ಕ ಬಂದಿದ್ದಾರೆ, ಪವಿಯಕ್ಕ ಫ್ಯಾಮಿಲಿ ಆ್ಯಂಡ್ ನಮ್ಮ ಫ್ಯಾಮಿಲಿ. ಸೊ ನಿಯರೇ ನಾವು ಇದನ್ನು ಮಾಡಿದ್ದು, ರೂಮ್ಸ್ ಎಲ್ಲ ಮಾಡಿದ್ದು. ಸೊ ಹಂಗಾಗಿ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇವಾಗ. ಐ ತಗೊಳ್ಳೋಣ ಬಿಡು, ಅತ್ತಾಗಿ ಬೇಡ ಅಂತ ಬಿಡಿ. ಇವತ್ತು ಕ್ಯಾಮ್ರಾಮ್ಯಾನ್ ಯಾರೂ ಇಲ್ಲ ಗೈಸ್, ನಾನೇ ಹ್ಯಾಂಡಲ್ ಮಾಡಬೇಕು. ಅದು ಈ ರೋಡಲ್ಲಿ. ಪವಿಯಕ್ಕ, ಹಾಂ ಯಮುನಾ ಅದಕ್ಕೆ ಒಂದು ಹಾಯ್ ಮಾಡಿ. ಟೆಂಪಲ್ ಹತ್ರ ಬಂದ್ವಿ. 200 ಮೀಟರ್ ಇದೆ ಅಷ್ಟೇ ನಾವು ರೂಮ್ ಮಾಡಿರೋದಕ್ಕೂ ಇಲ್ಲಿಗೂ. ಹಾಂ ಸಿಕ್ಕಾಪಟ್ಟೆ ರಶ್ ಇದೆ. ನಾವು ಫಸ್ಟ್ ಬಂದಾಗ ರಶ್ ಇರಲಿಲ್ಲ, ಗಂಧ ಹಿಡಿಸ್ಕೊಳಕ್ಕೆ ಹೋಗ್ತಾವ್ರೆ. ಇರೋದನ್ನು ಅಳಿಸ್ಬಿಟ್ಟು ಗಂಧ ಹಿಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಬಂದಿರ್ತೀವಿ ಆಲ್ಮೋಸ್ಟ್. ಮೊದಲು 20 ಜನ ಬರಬೇಕಂತ ಪ್ಲ್ಯಾನ್ ಆಯಿತು. ಆಮೇಲೆ 2 ಕಾರ್ ಅಂತ ಪ್ಲ್ಯಾನ್ ಆಯಿತು. ಕೊನೆಗೆ 1 ಕಾರಲ್ಲಿ ಬಂದಿದ್ದಾಯಿತು. ಹಾಗೆ ಪವಿಯಕ್ಕ ಅವರು ಬ್ಯಾಂಗ್ಳೂರಿಂದ ಬಂದಿದ್ದರು, ನಾವು ಊರಿಂದ ಬಂದಿದ್ವಿ. ಹಾಂ ಹಾಂ ಬಂದಿದೆ. ಗುರುಕುಲದವ್ರು ಇರಬೇಕು. ಭಕ್ತರಲ್ಲಿ ಸೂಚನೆ, ಇನ್ನು ಕೆಲವೇ ನಿಮಿಷಗಳಲ್ಲಿ ಪಾದಪೂಜೆ ಪ್ರಾರಂಭವಾಗುತ್ತದೆ. ಪ್ರಾಕಾರದಲ್ಲಿ ಕುಳಿತಿರುವಂತಹ ದೇವಾಕರ ದರ್ಶನ ಸ್ಪೆಷಲ್ ಎಂಟ್ರಿ ಅಂತ ಅವರು ಸ್ವಲ್ಪ ಮಾತಾಡಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಪಾದಪೂಜೆ ಪ್ರಾರಂಭವಾಗುತ್ತದೆ. ನಾಮ ಹಾಕಿಸ್ಕೊಂಡು ಮಿಂಚ್ತವ್ರೆ ಫುಲ್ ಪಣ ಪಣ ಪಣ. ಹಾಂ ನಾನು ಮಿಂಚ್ತಿದ್ದೀನಿ ಎಲ್ಲ. ನೀನು ಪವಿಯಕ್ಕ ನಿಜ ಒಂದೇ ಥರ ಕಾಣಿಸ್ತಿದ್ದೀರಾ. ರೌಂಡ್ ಫೇಸು ಥರನೂ ಫೇಸು ಒಂದೇ ಥರ. ಸ್ವಲ್ಪ ಸಿಕ್ಕಾಬಟ್ಟೆ ಕ್ಯೂ ಇದೆ, ಹಂಗಾಗಿ ಸ್ವಲ್ಪ ಸ್ಪೆಷಲ್ ಎಂಟ್ರಿಯಲ್ಲಿ ಹೋಗ್ತಾ ಇದ್ದೀವಿ. ಹಾಂ ಇನ್ಯಾರು ಎಲ್ಲ ಬಂದಿದ್ದೀವಲ್ಲ, ಅಲ್ಲೇ ಅವಳೆ ಅಮ್ಮನ ಬರ್ಮಿ ಅಣ್ಣ. ಬ್ಯಾಕ್ ಸೈಡ್ ಹೋಗ್ಬೇಕಂತೆ. ಇದನ್ನೆಲ್ಲ
ಹಾಂ VIP ಟಿಕೆಟು. ಟಿಕೆಟ್ ಇಲ್ಲ. VIP ಎಂಟ್ರಿ ಗೊತ್ತಿರೋರ ಕಡೆಯಿಂದ. ಕೃಷ್ಣ ಪಂಕಲ್ ಅಂತ. ಪರ ಹೋಗ್ತಾವ್ರಿ ಇಬ್ರು. ಗೈಸ್ ಹಂಗೆ ತೋರಿಸ್ತೀನಿ ನೋಡಿ ನಿಮಗೆ ಕ್ಯೂನ. ಲೈಕ್ ನೋಡಿ ಇಲ್ಲಿ ಅಲ್ಲಿಂದನೂ ಇದೆ, ಅಷ್ಟು ದೂರದ ಹತ್ರ ಇಂದನೂ ಕ್ಯೂ ಇದೆ. ಅದಕ್ಕೆ ಬನ್ನಿ ಅಲ್ಲಿ ನೋಡಕ್ಕಾರ ನೋಡೋಣ. ಅಲ್ಲಿ ಇದು ಬರ್ತೈತೆ, ಬಾ ನೋಡೋಣ. ನಾವು ಫೈನಲಿ ಬಿಟ್ರು. ಒಳಗಡೆ ಇಲ್ಲ, ಮೊಬೈಲ್ ಅಲೋ ಇಲ್ಲ. ಪರಮೇಣ, ಶ್ರೇಯು ಎಲ್ಲರೂ ಇಲ್ಲಿ ನಿಂತಿದ್ದೀವಿ. ಸಿಕ್ಕಾಪಟ್ಟೆ ಚೆನ್ನಾಗಿ ದರ್ಶನ ಆಯಿತು. ಒಂದ್ಸರಿ ಬಂದಾಗ ದರ್ಶನನೇ ಆಗಿರಲಿಲ್ಲ, ಸೊ ಹಂಗಾಗಿ ಸಖತ್ ಚೆನ್ನಾಗಿ ದರ್ಶನ ಆಯಿತು. ಸೊ ಎಲ್ಲರೂ ಸೆಲ್ಫಿ ತಕ್ಕೋತಾ ಇದ್ದೀವಿ. ಇಲ್ಲಿ ಪರಮೇಣ ಫೈನಲಿ ದರ್ಶನ ಆಯಿತು. ಅಕ್ಷತೆ ಯಾವ ಕಡೆನೋ ಕೊಡ್ತಾರೆ ಕಣೆ, ಅದು ಎಲ್ಲಿ ಅಂತ. ಯಾಕೆ ತೋಪಕ್ಕ ಅಂತ ಲೋ ಎಷ್ಟು ಮಾತಾಡ್ತೀಯ ಜೀವ. ತೋಪಕ್ಕ ಯಾರೋ ಜೀವ ಇವಳೆಲ್ಲ. ಇವ್ರಿಗೆ ಹೆಂಗೆ ಏನಕ್ಕೆ ತೋಪಕ್ಕ ಇಟ್ಟಿದ್ಯಾ? ನಾನಲ್ಲ ಕಣ, ಅವ್ರಿಗೇನಕ್ಕೆ ಇಟ್ಟಿದ್ಯಾ? ದರ್ಶನ ಎಲ್ಲ ಮುಗಿಸಿ ಫೋಟೋ ತಗೊಂಡು ಎಗೇನ್ ಟಿಫನ್ ಮಾಡಬೇಕಿತ್ತು. ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿತ್ತು. ಸೊ ಹಾಗಾಗಿ ಉಡುಪಿ ಹೋಟೆಲ್ ಪಕ್ಕದಲ್ಲೇ ಇದ್ದಿದ್ದರಿಂದ ಟಿಫನ್ ಮಾಡಲಿಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಎಲ್ಲರೂ ಆಲ್ಮೋಸ್ಟ್ ದೋಸೆನೇ ತೊಗೊಂಡ್ವಿ. ಪಲಾವ್ ಅಷ್ಟೊಂದು ಟೇಸ್ಟಿಯಾಗಿರಲಿಲ್ಲ, ಬಟ್ ದೋಸೆ ಓಕೆ ಚೆನ್ನಾಗಿತ್ತು. ಟಿಫನ್ ತಿಂದಿದ ತಕ್ಷಣ ಟೀ ಇರಲೇಬೇಕು. ಸೊ ಹಾಗಾಗಿ ಟೀ ಕುಡಿದು ಇವಾಗ ಇಲ್ಲಿಂದ ರೂಮ್ಗೆ ಬರುವಾಗ ಇದ್ದಿದ್ದು ಜೋಶು ಈಗ ಎಲ್ರಿಗೂ ರೂಮ್ಗೆ ಹೋಗಿ ಸೇರ್ಕೊಂಡ್ಬಿಟ್ರೆ ಸಾಕು ಅನ್ನೋ ಥರ ಅನ್ನಿಸ್ತೈತೆ. ಪಟನ್ ಹೋಗ್ತಾವ್ರೆಲ್ಲರೂ. ನಾವು ಸ್ಟೇ ಆಗಿರೋದು ಬಂದು ಪಂಚಮುಖಿ. ಗೈಸ್ ಫೈನಲಿ ರೂಮಿಗೆ ಬಂದ್ವಿ. ಇವಾಗ ಅಗೈನ್ ಫ್ರೆಶ್ ಅಪ್ ಆಗಿ ಪಂಚಮುಖಿ ಟೆಂಪಲ್ಗೆ ಹೋಗಬೇಕು. ಲೆಟ್ಸಿ ನೋಡೋಣ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಸೊ ದರ್ಶನ ಎಲ್ಲ ಸಖತ್ ಚೆನ್ನಾಗಾಯಿತು. ಹಾಗೆ ಟಿಫನ್ ಮುಗಿಸ್ಕೊಂಡು ಬಂದಿದ್ದೀವಿ. ಇವಾಗ ಫೈನಲಿ ದರ್ಶನ ಎಲ್ಲ ಮುಗಿಸಿ ರೆಸ್ಟ್ ಮಾಡಿ ಚೆಕ್ಔಟ್ ಮಾಡ್ತಿದ್ದೀವಿ. ಪಂಚಮುಖಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಚೆಕ್ಔಟ್ ಮಾಡೋಣ ಬನ್ನಿ ಗೈಸ್. ಚೆಕ್ಔಟ್ ಮಾಡ್ತಿದ್ದೀವಿ ಇವಾಗ. ಅವ್ರು ಹೋಗ್ತಿದ್ದಾರೆ. ನಾವು ಸ್ಟೇ ಆಗಿದ್ದು ಪಂಚಮುಖಿ ರೆಸಿಡೆನ್ಸಿ ಅಂತ ಹೇಳಿ. ಇದು ನಿಯರ್ 200 ಮೀಟರಲ್ಲೇ ಇದೆ ಟೆಂಪಲ್ಗೆ. ಹಾಗೆ ಪರ್ ನೈಟಿಗೆ 2000 ರೂಪೀಸ್ ಚಾರ್ಜ್ ಮಾಡಿದರು. ಒಂದು ರೂಮಲ್ಲಿ 2 ಬೆಡ್ಸ್ ಇರುತ್ತೆ. 3 ಮೆಂಬರ್ಸ್ ಮಲಗ್ಬೋದು ಒಂದು ಬೆಡ್ಡಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋರಾದರೆ. ಹಾಗೆ ಇಲ್ಲ ಅಂದರೆ 2 ಮೆಂಬರ್ಸ್ ಅಂದರೆ ಒಂದು ರೂಮಿಗೆ 4 ಮೆಂಬರ್ಸ್ ಆರಾಮ್ಸೆ ಇರ್ಬೋದು. ಅವನು ಪಂಚೆ ಸಿಗಾಕೊಂಡ್ ಕಾಲ್ನೇ ಸಿಗಾಕಿಸ್ಕೊಂಡು ಏಟೇನ ಆಗ್ಲಿಲ್ಲ ಬಿಡು. ಬಿದ್ದಾದ್ರೆ ಪಂಚಮುಖಿಗ ಇಲ್ಲಿ ಆಟೋದವರೆಲ್ಲ ಎಲ್ಲರೂ ಒಳ್ಳೆ ಬಿಸ್ನೆಸ್ಸೇ ಮಾಡ್ತಾರೆ ಈಸಿಯಾಗಿ. ಸೊ ಪಂಚಮುಖಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಕಡೆ ನೋಡಿ ಎಲ್ಲರೂ ಇಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಸಿಕ್ಕಾಬಟ್ಟೆ ಕಾಲು ಸುಡ್ತೈತೆ ಕೈ.
ಕಾಲು ಸುಡ್ತೈತೆ. ಟೆಂಪಲ್ಗೆ ಹೋಗಿ ಇವಾಗ ದರ್ಶನ ಮಾಡಬೇಕು. ಎಷ್ಟು ಜನ ಇದ್ದಾರೆ ನೋಡಿ, ಇಲ್ಲೇ ಇಷ್ಟೊಂದು ಜನ ಇದ್ದಾರೆ. ಲಿಟ್ರಲಿ ಗೈಸ್, ನೀವು ನಂಬಲ್ಲ, ನಾವು ರೂಮ್ ಬುಕ್ ಮಾಡಿದ್ದು ನಾನ್ ಎ ಸಿ ಇರಲಿ ಅಂತ. ಬಿಕಾಸ್ ಒಂದೇ ನೈಟ್ ಅಲ್ವಾ, ಸೊ ಹಾಗಾಗಿ ನಾನ್ ಎ ಸಿನೇ ಇರಲಿ ಅಂತ ಹೇಳಿ ಬುಕ್ ಮಾಡಿದ್ವಿ. ಲಿಟ್ರಲಿ ಮಲಗಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಸಿಕ್ಕಾಬಟ್ಟೆ ಶೆಕೆ. ಸೊ ನಮ್ಮ ಕಡೆ ವೆದರ್ಗೂ ಇಲ್ಲಿ ವೆದರ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಇಲ್ಲಿ ನಿಜವಾಗ್ಲೂ ಸ್ಟೇ ಮಾಡೋರು ಹೆಂಗೆ ಮಾಡ್ತಾರೋ ದೇವರೇ ಬಲ್ಲ. ಬಟ್ ಆದರೆ ನಮ್ಮ ವೆದರೇ ಸ್ವಲ್ಪ ತುಂಬ ಕೂಲಾಗಿರುತ್ತೆ. ಸೊ ಇಲ್ಲಿ ವೆದರು ಸಿಕ್ಕಾಬಟ್ಟೆ ಹಾಟು, ಕಾಲಿಡೋಕ್ಕಾಗ್ತಿರ್ಲಿಲ್ಲ ಗೈಸ್, ಅಷ್ಟು ಬಿಸಿ ಬಿಸಿ ಅನ್ನಿಸ್ತಿತ್ತು. ಪಂಚಮುಖಿ ದೇವಸ್ಥಾನದಲ್ಲಿ ಸ್ಪೆಷಲ್ ಎಂಟ್ರಿಗೆ ಹೋಗೋಣ ಅಂತ ನೋಡಿದ್ವಿ. ಪರ್ ಹೆಡ್ಡು 200 ರೂಪೀಸ್ ಚಾರ್ಜ್ ಮಾಡಿದರು. ಎಲ್ಲಿ ನೋಡಿದ್ರೂ ಚಾರ್ಜ್ ಅಂತಲೇ ಇತ್ತು. ಸೊ ಹಂಗಾಗಿ ನಾವು ಓಕೆ ಬಿಡು, ನಾರ್ಮಲ್ ಕ್ಯೂ ಅಲ್ಲೇ ಹೋಗೋಣ. ಬಿಕಾಸ್ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿದ್ದು ನಮಗೆ ಗೊತ್ತಿರೋರು ಇದ್ದಿದ್ದರಿಂದ ಸೊ ಈಸಿಯಾಗಿ ಹೋದ್ವಿ. ಹಾಗಾಗಿ ಬೇಡ, ನಿಂತ್ಕೊಂಡೇ ಹೋಗೋಣ ಇದಕ್ಕಾದರೂ ಅಂತ ಹೇಳಿಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಅಂತ ಹೋಗಿದ್ದೀವಿ. ಫುಲ್ಲು ಶೆಕೆ ಗೈಸ್, ಪರ್ ಹೆಡ್ಡು 200 ರೂಪೀಸ್ ತೊಗೊಂಡಿದ್ದಾರೆ. ಸೊ ಹಾಗಾಗಿ ನಾವು ಸ್ಪೆಷಲ್ ಎಂಟ್ರಿ ಕ್ಯಾನ್ಸಲ್ ಮಾಡಿ ನಾರ್ಮಲ್ ಎಂಟ್ರಿಗೆ ಹೋಗ್ತೀವಿ. ಎಲ್ಲ ಚೆನ್ನಾಗಿ ಓಡುತ್ತೆ. ಪಂಚಮುಖಿ ಟೆಂಪಲ್ದು ದರ್ಶನ ಮುಗೀತು. ಸೊ ಹೋಗ್ತಾ ಇದ್ದೀವಿ ಇವಾಗ. ರಾಘವೇಂದ್ರ ಸ್ವಾಮಿ ಹಾಗೆ ಆಂಜನೇಯಂದು ಎರಡೂ ದರ್ಶನ ಆಯಿತು. ಪ್ರಸಾದ ತಗೋತಾ ಇದ್ದಾರೆ. ಪಂಚಮುಖಿ ಟೆಂಪಲ್ ಮುಗಿಸ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ಎಲ್ಲರೂ ಸ್ವೆಟ್ಟಾಗಿ ಹೋಗಿದ್ರು. ಬಿಕಾಸ್ ಅಷ್ಟು ಶೆಕೆ ಇತ್ತು. ಹಾಗೆ ಅದು ಬಂಡೆನ ಕೊರೆದು ಮಾಡಿರೋದ್ರಿಂದ ತುಂಬ ಅಂದರೆ ತುಂಬ ಶೆಕೆ ಆಗ್ತಿತ್ತು. ಇಲ್ಲಿ ಬಂದು ಕೂತವಳೆ, ನಾವು ಎಲ್ಲೋದ್ಲು ಅಂತ ಹುಡುಕ್ತಿದ್ದೀವಿ. ಫುಲ್ ಟಯರ್ಡ್, ಎಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟವ್ರೆ. ಹಾಗೆ ಮೆಹಂದಿನೂ ಕೂಡ ಹಾಕಿಸ್ಕೊತಿದ್ದೀವಿ. ಇದೊಂಥರ ಖುಷಿ ಅನಿಸುತ್ತೆ. ನೀವು ಬರೀ ಮೆಹಂದಿ ಹಾಕ್ಸ್ಕೊಳ್ಳೋದು ಕಾಲು ಜೀವ ಬಿದ್ದಲ್ಲ, ಹೆಂಗಿತ್ತು ಬೆಳಗ್ಗೆ ಬಿದ್ದಲ್ಲ? ಚೆನ್ನಾಗಿತ್ತು. ಪ್ರಸಾದ ತಗೊಂಡೆ ಅಂತ ತಗೊಳ್ಳಿಲ್ವಲ್ಲ ದೇವಸ್ಥಾನದಲ್ಲಿ. ಪ್ರಸಾದ ಮಾಡವು ಮಕ್ಕಳು. ನಮ್ಮ ಮಂಜಣ್ಣ ಅವ್ರ ಕಾರಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಗೋಯಿತು. ಬಿಕಾಸ್ ಅಲ್ಲಿ ನೀವು ನೋಡಿರ್ತೀರಲ್ಲ, ಪಂಚಮುಖಿ ಟೆಂಪಲ್ಗೆ ಆಟೋದವ್ರು ಕರ್ಕೊಂಡು ಹೋಗ್ತಿರ್ತಾರಲ್ಲ, ಸೊ ಅವರು ಮಿರರ್ನ ನೋಡಿಕೊಂಡು ಗಾಡಿ ಹೊಡಿಯಲ್ಲ ಗೈಸ್, ಬ್ಲೈಂಡಾಗಿ ಓಡಿಸ್ತಿರ್ತಾರೆ ಗಾಡಿನ. ಬಿಕಾಸ್ ಅಷ್ಟು ಜನ ತುಂಬಿರ್ತಾರೆ, ಅವ್ರಿಗೆ ಮಿರರೇ ಕಾಣಿಸ್ತಿರಲ್ಲ. ಅವರು ಲೈಟಾಗಿ ಟಚ್ ಮಾಡಿಬಿಟ್ರು. ಹಂಗಾಗಿ ಹೊಸ ಕಾರು ಡ್ಯಾಮೇಜ್ ಆಗೋಯಿತು. ಸಿಕ್ಕಾಬಟ್ಟೆ ಬೇಜಾರಾಯಿತು. ಆರಾಮಾಗಿ ಹೋಗಿ ಆರಾಮಾಗಿ ಬರ್ತಿದ್ವಿ. ಬಟ್ ಲಿಟ್ರಲಿ ಏನಾಯ್ತು ಅಂತಲೇ ಗೊತ್ತಿಲ್ಲ. ಸೊ ಎಲ್ಲರೂ ಅಲ್ಲಿ ಪೊಲೀಸ್ನವ್ರು ಬಂದಿದ್ದಾರೆ, ಅವರು ಅವ್ರ ಪಾಡಿಗೆ ಅದೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಿದ್ರು. ಬಟ್ ಇವ್ರನ್ನ ನೋಡಿ ಇಲ್ಲಿ ಆರಾಮಾಗಿ ಲೂಡೋ ಆಡ್ತಾ ಕೂತಿದ್ರು. ಇನ್ನೇನು ಮಾಡೋಕ್ಕಾಗತ್ತೆ, ತುಂಬ ಬಿಸಿಲಿತ್ತು. ಸೊ ಆಚೆ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಅಲ್ಲೇ ಒಂದು ಮನೆ ಇತ್ತು, ಆ ಮನೆ ಹತ್ರ ಕೂತ್ಕೊಂಡು ಲೂಡೋ ಆಡ್ತಾ ಇದ್ರು. ಎಲ್ಲ ತುಂಬಿಡ್ದವೆ. ಪ್ರೀವಿಯಸ್ ಹೋದಾಗ ನೈಟ್ ದರ್ಶನ ಮಾಡಿದ್ವಿ. ಬಟ್ ಈ ಸರಿ ನೈಟ್ ದರ್ಶನ ಬೇಡ ಅಂತಲೇ ಬೇರೆ ಕಡೆ ಹೋಗ್ಬೇಕಂತ ಎಲ್ಲ ಪ್ಲ್ಯಾನ್ ಇತ್ತು. ಬಟ್ ಇಲ್ಲಿ ಆಕ್ಸಿಡೆಂಟ್ ಆಗಿ ಅಲ್ಲೇ ಸ್ವಲ್ಪ ಲೇಟ್ ಆಯಿತು. ಹಂಗಾಗಿ ಬಂದು ಕಬ್ಬಿನ ಜ್ಯೂಸ್ ಕುಡಿತಾ ಇದ್ದೀವಿ ಈಗ. ಹಾಗೆ ಹೊಟ್ಟೆ ಹಸಿತಿತ್ತು, ಮಧ್ಯಾಹ್ನ ಏನು ಊಟ ತಿಂದಿಲ್ಲದೆ ಇರೋದ್ರಿಂದ ಪಾನಿಪುರಿ ಎಲ್ಲ ತಿನ್ಕೊಂಡು ಇನ್ನೇನು ಹೊರಡಬೇಕು ಇವಾಗ. ಇಲ್ಲ ಇಲ್ಲಿ ಹಿಂಗೆ ತಗೊಳಕ್ಕಾಗಲ್ಲ, ಸ್ಪೂನ್ ಇಸ್ಕೊಬರ್ಬೇಕು ತಾನೆ ಮೆದ್ದು. ನೀನು ಕೈ ಪುರಿ ಕೈಯಲ್ಲಿ ತಿನ್ನಕ್ಕಾಗುತ್ತಾ? ಹೋಗೋಣ, ಏನು ಮಾಡೋಣ ಬೆಂಗಳೂರಿಗೆ ಯಮನ. ಸೊ ಟೀಗೆ ನಿಲ್ಸಿದ್ದೀವಿ ಇವಾಗ. ಜೋಡಿನ ಅವ್ರದ್ದೇನು ಜೋಡಿ ನೋಡ್ತೀರಾ ಬಿಡಿ, ಹಳೇದಾಗೋಯ್ತು ಈಗ. ಅವ್ರ ಜೋಡಿನೇ ಹಳೇದಾಗೋಯ್ತು. ರೀಲ್ಸ್ ಆಗೋದು. ನನ್ನ ಯೂಟ್ಯೂಬಲ್ಲೆಲ್ಲ ಫುಲ್ ಅವ್ರದ್ದೇ ಓಡಿಸ್ಬಿಟ್ಟು, ನನ್ನ ಯೂಟ್ಯೂಬ್ ಫುಲ್ಲು ಅವ್ರನ್ನೇ ಓಡಿಸಿ ಹಳೆ ಜೋಡಿ ಆಗೋಗೋರೆ ಹೊಸ ಜೋಡಿಗಿಂತ. ಅಷ್ಟೇ ಗೈಸ್, ಕಾಫಿ ಕುಡಿಯೋಕೆ ಬಂದಿದ್ದೀವಿ ಇವಾಗ. ಕಾಫಿ ನಿಲ್ಸಿ ಪರವಾಗಿಲ್ಲ 20. ಪಫ್ಸ್ ತಿಂದು ಟೀ ಕುಡಿತಾ ಇದ್ದೀವಿ.
ಗೊತ್ತಿಲ್ಲ. ಯಪ್ಪ ಹೆಂಗೈತಮ್ಮ ನೋಡೋಣ. ನಾನು ಅದನ್ನೇ ಹೇಳ್ತಿರೋದು ಕಣೋ. ಹುಲಿ ಬಂದ್ರೆ ಏನು ಮಾಡಕ್ಕಾಗಲ್ಲ. ಗ್ಲಾಸ್ ಹೊಡ್ದಾಕತ್ತ ಹುಲಿ. ಇಲ್ಲ ಆನೆ ಬಂದ್ರೆ ಭಯ. ಅದ್ ನಮ್ಮನೆ ಎದ್ರುಕೊಂಡು ಹೋಗುತ್ತೆ. ನಾವೇನು ಹೊಸಿ ಜನ ಇದೀವ. ನಾಳೆ ಆಫೀಸಿಗೆ ಯಾರು ಹೋಗಲ್ಲ. ಅಲ್ಲಿ ಮೊದ್ಲೇ ಒಂದ್ ಸ್ಟೋರಿ ಐತೆ ದೆವ್ವ ಕಾಟ ಅಂತ. ಈಗ ಹೋಯ್ತಾರ ಪ್ಲೇಸ್ ಅಲ್ಲಿ. ಆ ಗುಹೆ ಒಳಗಿರುತ್ತಂತೆ. ನನ್ ಕಾರಲ್ಲಿ ಬಿಡಿ ಮಾಡ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ. ಯಾಗಂಟಿ ಇಲ್ಲಿ ನಿಂತ್ಕೊಂಡ್ಬಿಟ್ರೆ ಆನೆ ದಡಾರ್ ಅಂತ ನೋಡಿ. ಇಲ್ಲಿ ಹೆಂಗೈತೆ ರೋಡ್. ಆನೆ ಇಲ್ಲ ಅಂದ್ರೆ ಚಿರ್ತಿದ್ರೆ ಅವ್ರು ಬೇರೆ ವಿಂಡೋ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾವ್ರೆ. ನಾವು ಕ್ಲೋಸ್ ಮಾಡಿದೀವಿ. ಕ್ಲೋಸ್ ಮಾಡಿದೀವ ನಾ ಹಿಂದೆ ಓಪನ್ ಐತೆ ಅನ್ಕೊಂಡೆ. ಇಲ್ಲ ನಾನ ಏನಿಲ್ಲ. ವಿಂಡೋ ಕ್ಲೋಸ್ ಮಾಡಿ ಓ ಯಾವ್ದೋ ಒಂದು ಕಾಣ್ತಕ್ರ ಗಾಡ್ ಸೆಕ್ಷನ್ ಬಂದಿದೀವ. ಓವಾ ಇಲ್ಲಿ ನಾವು ಡೌನ್ ಹೋಗ್ತೀವಾ ಅಂತ. ನಾನು ವಿಡಿಯೋ ಹಿಂಗೈತ ಪ್ಲೇಸು. ಅಣ್ಣ ಇಲ್ಲಿ ಮಾತ್ರ ನಿಲ್ಸ್ಬೇಡ, ಸುಮ್ಮನೆ ನೋಡಿ ಹೆಂಗೈತ್ ನೋಡಿ. ಇಲ್ಲಿ ಬಂದಿದೀವ ಹೆಂಗ್ ಮೇಲ್ಗಡೆ ಬಂದ್ವಿ ನಾವು. ಬಂದಿದ್ ಮೇಲೇನೆ ಇಷ್ಟು ಡೌನ್ ಅಲ್ಲಿ ದೇವಸ್ಥಾನ ಲಾಡ್ಜ್ ಆರಾಮ್ಸೆ ಸಿಗುತ್ತೆ. ಇಲ್ಲಿಂದ ನಿಮ್ಮ ಬಿಡೋದು ಹೆಂಗೆ? ಮನೋಣ್ಣ ಬೆಳಗಿನ ಜಾವ ಬಿಡ್ಲಾ? ಅಣ್ಣ ಬೇಡ ಕಣ ಪ್ಲೀಸ್. ಒಂದ್ ಮಧ್ಯಾಹ್ನಕ್ಕೆ ಹೋಗಂಗೆ. ಬೇಡ. ನೋಡಿ ಶಿವನ ದರ್ಶನ ಮಾಡ್ತಿದೀನಿ. ಮ್ಯೂಟ್ ಆಗೋ ನೋಡ್ರಿ ಶಿವನ ದರ್ಶನ ನೋಡ್ರಿ. ಶಿವ ಸ್ನಾನ ಮಾಡ್ಲಿಕ್ಕೆ ಎಲ್ಲಾನು ನಾನು ವ್ಯವಸ್ಥೆ ಮಾಡ್ತೀನಿ. ತರ್ತೀನಿ. ಇಲ್ಲ ತಂದ್ಬಿಟ್ಟು ಯಾಕೆ ಟೆನ್ಷನ್? ಬೇಡ. ಬೇಡ ಅಂತ ಬೇಡ ಅನ್ಬಾರ್ದಂಗೆ ಹೋಗ್ತೀನಿ. ಸುಮ್ಮನೆ ಟ್ರೈ ಮಾಡೋಣ. ಬಸ್ಸು 4 ಜನಕ್ಕೂ ಒಂದೊಂದ್ ಜೊತೆ ತರ್ತೀನಿ. ಸಿಕ್ಕಿಲ್ಲ ಅಂದ್ರೆ ಫುಲ್ ಗಾಡ್ ಸೆಕ್ಷನ್. ಅಣ್ಣ ಏನೋ ಹಿಂಗೈತೆ. ಇಲ್ಲಿ ಶಿವನ್ ಮೇಲೆ ಬರ ಹಾಕ್ಬಿಟ್ಟು. ಅಣ್ಣ ನೀನ್ ಹಿಂದೆನೆ ಹೋಗಿದ್ ಸರಿಯಾಗದು ಕಣೋ. ಅವ್ರ ಹಿಂದೆ ಡೇಂಜರ್ ಕಣಪ್ಪ. ನೀನ್ ಒಂಚೂರು ಮುಂದೆ ಹೋಗೋದು. ಆಮೇಲೆ ಹಿಂಗೆ ಗೇರ್ಗೆ ಹಾಕ್ಬಿಟ್ಟು ಹಿಂಗ್ ಬೇಡ ಮನೋಣ್ಣ. ಏನಿಲ್ಲ ಸುಮ್ಮನಿರ್ರೆ. ಅವ್ನ್ ಕಂಟ್ರೋಲ್ ಮಾಡ್ತಾನ ಕಣಂತೆ. ಆ ಗಾಡಿ ಅವ್ರಿಗೆ ಕಂಟ್ರೋಲ್ ಸಿಗಲ್ಲ. ಹೆಂಗೈತ್ ನೋಡಿ ಕರು. ಅಯ್ಯೋ ಅಂತ ಚಿಕ್ಕಮಂಗ್ಳೂರಲ್ಲೇ ಕಾಮಿಡಿ ಮಾಡಕ್ ಹೋಗಿ ಕೂದಾ ಸುಮ್ಮನೆ. ಹಲೋ ಫುಲ್ ನಾವ್ ಹಂಗೆ ಟರ್ನ್ ಮಾಡಿದ್ರೆ ಹಂಗೆ ಆರ್ ಹೋಗ್ಬೇಕು. ಫುಲ್ ನಿಧಾನ. ಮೊನ ಮಾಮ ನಿಧಾನ ಕಣೋ. ಅವ್ನ್ ಕಂಟ್ರೋಲ್ ಮಾಡ್ತಾನೆ, ಸುಮ್ಮನಿರಲಿಲ್ಲ. ಅವ್ರ ಕರೀಲೇ ಇಲ್ವಲ್ಲ. ಓಕೆ ಅವರು ಏನೋ ಕೆಲಸ ಕರೀಲೇ ಇಲ್ಲ. ಅವ್ರು ಹೆಂಗ್ ಗೊತ್ತಾ ಬಂದ್ರು ಜೊತೆಲಿ ಹೋದ್ರು. ಯಗಂಟಿ ಕೇವ್ಸ್ಗೆ ನಾವು ಬೆಂಗಳೂರಿಗೆ ಹೋಯ್ತೀವಿ ಆಯ್ತು ಹೋಗಿ ಅಂದ್ಬಿಟ್ಟು ಕಳಿಸಿದ್ರು. ಒಂದ್ ಮಾತು ಹೇಳಿದ್ರು ಹೆಂಗಿರು ಬೆಂಗಳೂರು ಹತ್ರ ಹೋಗಿವಪ್ಪ. ಮುಂದೆ ಒಂದು ಕಾರ್ ಹೋಗ್ತಾ ಇದೆ. ಅದನ್ನೇ ಹೇಳ್ದ ಇವರು ನಮ್ಮ ತಾತನ ಜೊತೆ ಮಾತಾಡ್ತಾ ಇದ್ದಾರೆ. ಅದನ್ನೇ ಹೇಳ್ದ. ಅನ್ಫಾರ್ಚುನೇಟ್ಲಿ ಟ್ರಿಪ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ನಮ್ಮ ಕೈಲಿ. ಸೊ ಹಾಗಾಗಿ ನಾವು ಬೆಂಗಳೂರಿಗೆ ಹೊರಡಬೇಕಾಗಿತ್ತು ನೈಟು. ಸೊ ಇಂಚುನೆ ನನಗೆ ಸ್ವಲ್ಪ ರೆಕಾರ್ಡ್ ಎಲ್ಲ ಮಾಡಿ ಕಳಿಸಿದ್ದಾರೆ. ಯಗಂಟಿ ಕೇವ್ಸ್ಗೆ ಬಂದಿದ್ದೀವಿ. ಸರಿ, ಯಗಂಟಿ ಕೇವ್ಸ್. ಇವರು ರೋಡ್ ತಪ್ಪಿಸ್ಕೊಂಡು ಇಷ್ಟೊತ್ತವರೆಗೂ ಬಂದವರು. ಒಂದ್ 40ರಲ್ಲೇ ನೋಡ್ತಾ ಇದೀನಿ ನಾನು. ನನಗೇನ್ ಗೊತ್ತಿತ್ತು. ನಾವು ಯಾರು ಮ್ಯಾಪ್ ಹಾಕ್ತಿಲ್ಲ. ಅಯ್ಯೋ ಹಿಂಗೆ ಸೈಡ್ ಅಲ್ಲ ನೋಡಿ ಏನು ಸಖತ್ತಾಗಿದೆ ಅಲ್ವಾ ಟೆಂಪಲ್. ಆ್ಯಕ್ಚುಲಿ ನಾವು ತುಂಬ ಮಿಸ್ ಮಾಡ್ಕೊಂಡ್ವಿ, ಇರಬೇಕಾಗಿತ್ತು ಅಂತ ಇವಾಗ ವ್ಲಾಗ್ ಎಡಿಟ್ ಮಾಡುವಾಗ ಅನ್ನಿಸ್ತಾ ಇದೆ ನನಗೆ. ಆ ಕಡೆ ಡಿಕ್ಕಿಗೆ ಒಂದೆರಡು ಕಟ್ಟ. ಪರವಾಗಿಲ್ಲ, ಆದ್ರೂ ಹತ್ರ ಗ್ಯಾಸು ಇಲ್ಲ. ಚೆನ್ನಾಗಾಯ್ತು. ಅದನ್ನ 5 ಬೆಟ್ಟ ಹತ್ಬೇಕಂತ. ನೋಡಿ ಆಡ್ತವನೆ. ಅವನಿಗೆ ದೇವ್ರಿಗೆ ಶಾಪ ಕೊಡಲ್ಲ. ಇದು ಸಾಯಿಬಾಬಾ ಮಂದಿರ ಅಂತ. ಅಲ್ಲೂ ಸಾಯಿಬಾಬಾ ಮಂದಿರಕ್ಕೆ ಬಂದಿದ್ದೀವಿ.
ಅಂದರೆ ಯಾಗಂಟಿ ಟೆಂಪಲ್ ಮುಗಿಸ್ಕೊಂಡು ಸಾಯಿಬಾಬಾ ಮಂದಿರಕ್ಕೆ ಬಂದಿದ್ದೀವಿ. ಹೋಗೋ ರೋಡಲ್ಲಿ ಸಾಯಿಬಾಬಾ ಮಂದಿರ ಇದೆ, ಸೊ ಅಲ್ಲಿಗೆ ಬಂದಿದ್ದೀವಿ ಎಲ್ಲರೂ. ಯಾರೆಲ್ಲ ಕಂಪ್ಲೀಟಾಗಿ ವ್ಲಾಗ್ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.